ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು ನಮ್ಮ ಪಕ್ಷದ ಕಚೇರಿಯಲ್ಲಿ ಈ ಒಂದು ಎಲ್ಲ ಕಾರ್ಯಕರ್ತರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಧ್ಯಕ್ಷರಿಗೆ ಮತ್ತು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ KPCCಯ ಕಾರ್ಯಾಧ್ಯಕ್ಷರು, ವಿಧಾನ ಪರಿಷತ್ತಿನ ಸದಸ್ಯರು, ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಮಂಜುನಾಥ್ ಭಂಡಾರಿಜಿ ಅವರ ಮತ್ತು ನಮ್ಮ ಪಕ್ಷದ ನಾಯಕರು ಆಗಿರ್ತಕ್ಕಂಥ ವಿಜಯ್ ಮುರುಗುಂದ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳ, ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೋದು, ಬಾಲರಾಜ್ ಅವರಿದ್ದಾರೆ, ಸತ್ಯನಾರಾಯಣ ಅವರಿದ್ದಾರೆ, ಜಯರಾಮ್ ಅವರಿದ್ದಾರೆ, ಹುಸೇನ್ ಅವರಿದ್ದಾರೆ, ವಿಜಯ್ ಇದ್ದಾರೆ, ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂತಾ ನಾಯಕ್ ಅವರು ಮತ್ತು ಎಲ್ಲ ಪತ್ರಕರ್ತ ಮಿತ್ರರು. ಇವತ್ತು ವಿಶೇಷವಾಗಿ ನಮ್ಮ ಇಲಾಖೆ ವತಿಯಿಂದ ನಾವು ಕಾರ್ಯಕರ್ತರ ಜೊತೆ ಒಂದು ಸಮಾಲೋಚನೆ ಮತ್ತು ಅವರ ಒಂದು ಸಲಹೆಗಳು ಮತ್ತು ಅವರ ಏನಾದರೂ ಅವರ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಕಚೇರಿಗೆ ನಾನು ಬಂದಿದ್ದೀನಿ. ಇವತ್ತು ಅನೇಕ ಜನ ಅವರ ಜನಪರವಾಗಿರ್ತಕ್ಕಂಥ ಕಾಳಜಿಯ ಒಂದು ಹಿನ್ನೆಲೆಯಲ್ಲಿ ಅನೇಕ ಇವತ್ತು ಸಲಹೆಗಳನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲೆಲ್ಲಿ ನಮ್ಮ ಆಸ್ಪತ್ರೆಗಳಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದಕ್ಕೆ ನಮಗೆ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ 2 ವರ್ಷದಲ್ಲಿ ಅನೇಕ ಸಾಧನೆಗಳನ್ನು ನಾವು ಮಾಡಿದ್ದೀವಿ. ನಮ್ಮ 2 ಇಲಾಖೆ, ಅದು ವೈದ್ಯಕೀಯ ಶಿಕ್ಷಣ ಆಗಿರ್ಬೋದು ಅಥವಾ ಕೌಶಲ್ಯ ಅಭಿವೃದ್ಧಿ ಆಗಿರ್ಬೋದು, ಅನೇಕ ಹೊಸ ಹೆಜ್ಜೆಗಳನ್ನು ಇಡ್ತಕ್ಕಂಥ ಪ್ರಯತ್ನ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ವಿಶೇಷವಾಗಿ ನಮ್ಮ ಗ್ಯಾರಂಟಿಗಳ ಜೊತೆ, ಯಾಕಂದರೆ ನಮ್ಮ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸು ನಮ್ಮ ಸರ್ಕಾರದ್ದು ನಮ್ಮ ಚುನಾವಣೆಯ ಭರವಸೆಯಂತೆ 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಇಲಾಖೆಗಳಿಗೆ, ಅದು ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಇಲಾಖೆಗಾಗಿರ್ಬೋದು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿದ್ದೀವಿ. ಈಗ ಹಿಂದೆ ಸಚಿವನಾಗಿದ್ದಾಗೂ ಕೂಡ ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಈ ಪರಿಕಲ್ಪನೆ ನಾವೇ ಪ್ರಾರಂಭ ಮಾಡಿದ್ವಿ. ಅದಾದಮೇಲೆ ಈಗ ಸುಮಾರು 24 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಾಗಿವೆ. ಅದರ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ನಾವು ರಾಜ್ಯಾದ್ಯಂತ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪದಲ್ಲಿ ನಾವು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಅನೌನ್ಸ್ ಮಾಡಿದ್ವಿ. ಏನಂದರೆ ಒಂದು ಕಲಬುರಗಿಯಲ್ಲಿ, ಮೈಸೂರಲ್ಲಿ, ಬೆಳಗಾಮಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಯಾಕಂದರೆ ಎಲ್ಲ ವಿಭಾಗ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ. ಅವು ಕಳೆದ 5 ವರ್ಷ BJP ಸರ್ಕಾರ ಇದ್ದಾಗ ಅದೇನು ಮೂನೇ ಆಗಲಿಲ್ಲ, ಒಂದು ಕೆಲಸನೂ ಆಗಲಿಲ್ಲ. ಆದರೆ ನಾವು ಬಂದ ಮೇಲೆ ಎಲ್ಲ ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಿದ್ದೀವಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಪ್ರಾರಂಭ ಆಗಿದೆ, ಮೈಸೂರಲ್ಲಿ ಪ್ರಾರಂಭ ಆಗಿದೆ, ಬೆಳಗಾವಿಯಲ್ಲಿ ಪ್ರಾರಂಭ ಆಗಿದೆ, ಟ್ರಾಮಾ ಸೆಂಟರ್ ಕಲಬುರಗಿಯಲ್ಲಿ ಮತ್ತು ಮೈಸೂರಲ್ಲಿ ಪ್ರಾರಂಭ ಮಾಡಿದ್ದೀವಿ, ಮತ್ತು ಬಳ್ಳಾರಿಯಲ್ಲಿ ಟ್ರಾಮಾ ಸೆಂಟರ್ ಪ್ರಾರಂಭ ಮಾಡಿದ್ದೀವಿ. ಈಗ ವಿಶೇಷವಾಗಿ ನಮ್ಮ ಒಂದು ಮುಂದಿನ ನಮ್ಮ ನೀಲಿನಕ್ಷೆ ಏನಿರಬೇಕು ಮುಂದೆ ಬರ್ತಕ್ಕಂಥ 3 ವರ್ಷದಲ್ಲಿ ಅಂತ ನಾವು ಕೂಡ ಅದನ್ನು ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ. ಏನಂದರೆ ಪ್ರತಿ ಜಿಲ್ಲೆಗೆ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜರ ಜೊತೆಗೆ ಪ್ರತಿ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು, ಪ್ರತಿ ಜಿಲ್ಲೆಗೆ ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು, ಪ್ರತಿ ಜಿಲ್ಲೆಗೆ ಟ್ರಾಮಾ ಸೆಂಟರ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂಕಲ್ಪ ಇದೆ. ಯಾಕಂತಂದರೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ಯಾವುದೇ ಒಂದು ಎಮರ್ಜೆನ್ಸಿ ಅಂದರೆ ಟ್ರಾಮಾ ಆಗಲಿ, ಆಕ್ಸಿಡೆಂಟ್ ಆಗಲಿ ಆದಾಗ ಅವರು ಪೇಷಂಟ್ಸ್ಗೆ ನಾವು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದರೆ ಭಾಳ ಅವರು 5 ಲಕ್ಷ, 4 ಲಕ್ಷ, 10 ಲಕ್ಷ ರೂಪಾಯಿ ಅವ್ರಿಗೆ ಖರ್ಚು ಬಂದರೆ ಸಾಮಾನ್ಯ ಜನ ಬಡವರು ಅದನ್ನು ಪೂರೈಸೋಕ್ಕೆ ಆಗೋದಿಲ್ಲ. ಅದರಿಂದ ಏನಾಗ್ತದೆ, ಅವರ ಪಾಪ ಅವರು ಇದ್ದ ಆಸ್ತಿನ ಮಾರಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಆ ಒಂದು ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ ವಿಶೇಷವಾಗಿ ಇವತ್ತು ಈ ಎಲ್ಲ ಆಸ್ಪತ್ರೆಗಳನ್ನು ನಾವು ಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ರಾಜ್ಯದಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಒಂದು ಬ್ರಾಂಚು ನಾವೊಂದು ಕಲಬುರಗಿಯಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಹಿಂದೆ ನಾವೇ ಅದನ್ನು ಪ್ರಾರಂಭ ಮಾಡಿದ್ವಿ. ಈಗ ಮತ್ತೆ 100 ಬೆಡ್ಡನ್ನು ಸ್ಟಾರ್ಟ್ ಮಾಡಿದ್ವಿ.
ಇವತ್ತು ಕಲಬುರಗಿಯಲ್ಲಿ ನಾವು 371J ಏನು 10 ವರ್ಷ ನಮ್ಮ ಆರ್ಟಿಕಲ್ 371J ಇಂಪ್ಲಿಮೆಂಟೇಷನ್, ಇದಕ್ಕೆ ಮುಖ್ಯ ರೂವಾರಿ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಪ್ರಯತ್ನದಿಂದ ಏನು ಆ ಭಾಗದಲ್ಲಿ ಆ ಒಂದು ವಿಶೇಷ ಕಾನೂನಾಯಿತು. ಅದರ 10 ವರ್ಷದ ಒಂದು ಸಾಧನೆಯ ನೆನಪಿನಲ್ಲಿ ನಾವು 371 ಬೆಡ್ನ ಒಂದು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಅದು ಫುಲ್ ಫ್ಲೆಜ್ ನಡೀತಾ ಇದೆ. ಮತ್ತು ಮೈಸೂರಲ್ಲೂ ಕೂಡ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಪ್ರಾರಂಭ ಮಾಡಿದ್ವಿ. ಮುಂದಿನ ವರ್ಷ ನಾವು ಬೆಳಗಾಂ ಅಂದರೆ ಹುಬ್ಳಿಯಲ್ಲಿ ಒಂದು 400 ಬೆಡ್ಡಿನ ಜಯದೇವ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಕೆಲಸ ಕಾರ್ಯಗಳು ನಡೆದಿವೆ ಅಲ್ಲಿ. ನಾವು ಇನ್ನೂ ಒಂದು 8 ತಿಂಗಳಲ್ಲಿ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದೀವಿ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ವೇಳೆ ಜಯದೇವ ಆಸ್ಪತ್ರೆ ಇರದೇ ಇದ್ದಿದ್ರೆ ಇವತ್ತು ಯಾವುದೇ ಒಂದು ಕಾರ್ಡಿಯಾಕ್ ಏಲ್ಮೆಂಟ್ ಇರ್ಬೋದು, ಇದು ಸ್ಟಂಟ್ ಹಾಕೋದಾಗಿರ್ಬೋದು, ಬೈಪಾಸ್ ಸರ್ಜರೀಸ್ ಆಗಿರ್ಬೋದು, ಭಾಳ ದುಬಾರಿ ಆಗ್ತಿತ್ತು. ನಾವು ಸರ್ಕಾರಿ ಮಟ್ಟದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಯಾಕೆ ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂದರೆ, ಅದು ಕಾಸ್ಟ್ ಚೆಕ್ಕಲ್ಲಿ ಇಡಬೇಕು ಅಂಥೇಳಿ. ನಾವು ಸರ್ಕಾರದಲ್ಲಿ ಭಾಳ ಕಮ್ಮಿ ದರದಲ್ಲಿ ಮಾಡೋಕ್ಕೆ ಸಾಧ್ಯ ಇದ್ದರೆ ಪ್ರೈವೇಟ್ ಹಾಸ್ಪಿಟಲ್ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಜನರ ಮನಸ್ಸಲ್ಲಿ ಬರಬೇಕು. ಹಾಗಾಗಿ ನಾವು ಕಾಸ್ಟನ್ನು ನಿಯಂತ್ರಣದಲ್ಲಿ ಇಡಬೇಕು ಸಾಮಾನ್ಯ ಜನರಿಗೆ. ಯಾಕಂದರೆ ಇದು ಭಾಳಷ್ಟು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಆದರೆ ಅದರ ಫಲ ಕೇವಲ ಶ್ರೀಮಂತರಿಗೆ ಸಿಕ್ಕರೆ ಅದರ ಉಪಯೋಗ ಇಲ್ಲ. ಸಾಮಾನ್ಯ ಜನರಿಗೂ ಕೂಡ ಇವತ್ತು ನಮ್ಮ ಏನೇನು ಹೊಸ ಆವಿಷ್ಕಾರಗಳು ಬರ್ತಾ ಇವೆ, ಹೊಸ ಡೆವಲಪ್ಮೆಂಟ್ ಆಗ್ತಾ ಇದೆ, ಅದರ ಫಲ ಸಾಮಾನ್ಯ ಜನರಿಗೂ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇವೆಲ್ಲ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಸಂಪೂರ್ಣ ಪಾರದರ್ಶಕತೆಯನ್ನು ತಂದಿದ್ದೀವಿ. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಸಂಪೂರ್ಣ 100% ಟ್ರಾನ್ಸ್ಪರೆನ್ಸಿ ಇದೆ ಅಂತ ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಯಾವುದೇ ಒಂದು ಸೀಟು ಹಿಂದೆ ಸೀಟ್ ಬ್ಲಾಕಿಂಗ್ ಆಗ್ತದೆ, ಅದು ನಮಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜಸಲ್ಲಿ ಅವ್ರದ್ದೇ ಎಕ್ಸಾಮ್ ನಡೀತದೆ, ಇದೆಲ್ಲವನ್ನು ತಪ್ಪಿಸಿ ಈಗ 100% ಟ್ರಾನ್ಸ್ಪರೆನ್ಸಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಯಾವುದೇ ಮೆಡಿಕಲ್ ಕಾಲೇಜ್ ಓನರ್ ಕೂಡ ಅವ್ರ ಮಕ್ಕಳಿಗೆ ಸೀಟ್ ಕೊಡೋಂಗಿಲ್ಲ. 100% ನಾವು KE ಮುಖಾಂತರನೇ, ಕೌನ್ಸಿಲಿಂಗ್ ಮುಖಾಂತರನೇ ಸೀಟ್ ಅಲಾಟ್ ಆಗ್ತದೆ. ಅದು ಮೆರಿಟ್ ಬೇಸಿಸ್ ಮೇಲೇ ಆಗುತ್ತೆ. ಮತ್ತು ಈ ರಾಜ್ಯದ ಸಾಮಾನ್ಯ ಜನರ ಮತ್ತು ಬಡವರ ಹಿತ ಕಾಪಾಡಲಿಕ್ಕೆ ನಾವು ಗೌರ್ಮೆಂಟ್ ಕೋಟಾದಲ್ಲೂ ಕೂಡ ಹೆಚ್ಚಳ ಮಾಡ್ತಾ ಇದ್ದೀವಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡೋದ್ರ ಮುಖಾಂತರ. ಮತ್ತು ಈ ಸಾರಿ ನಾವು ಒಂದು ಪ್ರಸ್ತಾವನೆಯನ್ನು ಕೂಡ ಕೊಟ್ಟಿದ್ದೀವಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ಗೆ. ಏನಂದರೆ, ನಮ್ಮ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ಹೆಚ್ಚಳಕ್ಕೆ ಸುಮಾರು 800 ಸೀಟ್ ಹೆಚ್ಚು ಮಾಡ್ತಕ್ಕಂಥ, ಗೌರ್ಮೆಂಟ್ ಸೀಟ್ ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮತ್ತು ಸುಮಾರು 700 PG ಸೀಟ್, ಓನ್ಲಿ ಕ್ಲಿನಿಕಲ್ PG ಸೀಟು ಹೆಚ್ಚು ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೆಲ್ಲ ವೈದ್ಯಕೀಯ ಶಿಕ್ಷಣದಲ್ಲಿ ಅಂದರೆ ನಮ್ಮ ನರ್ಸಿಂಗ್ ಕಾಲೇಜ್ಗಳಲ್ಲಿ ಸಾಕಷ್ಟು ಪಾರದರ್ಶಕತೆ ತರಬೇಕು. ಎಕ್ಸಾಮ್ ಸಿಸ್ಟಮಲ್ಲಿ ಇವತ್ತು ಯಾವುದೇ ನಕಲಿಗೆ ಅವಕಾಶ ಕೊಡಬಾರ್ದು ಅನ್ನೋದಕ್ಕೂ ಕೂಡ ನಾವು ಕಾಮನ್ ಸೆಂಟರ್ಸನ್ನು ಮಾಡಿ ಇವತ್ತು ಅದರಲ್ಲೂ ಕೂಡ ಪಾರದರ್ಶಕತೆಯನ್ನು ತರ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮ ಸ್ಕಿಲ್ ಡಿಪಾರ್ಟ್ಮೆಂಟಲ್ಲಿ ವಿಶೇಷವಾಗಿ ಈಗ ನಮ್ಮ ಮಕ್ಕಳು ನಮ್ಮ ಯುವ ನಿಧಿ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು 2,87,000 ಜನ ಮಕ್ಕಳು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದ್ದಾರೆ ನಮ್ಮ ಯುವ ನಿಧಿಯಲ್ಲಿ. ಇದರಲ್ಲಿ ಸುಮಾರು 2 ಲಕ್ಷ ಮಕ್ಕಳಿಗೆ ನಾವು ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಡಿಗ್ರಿ ಹೋಲ್ಡರ್ಸ್ಗೆ 1,500, ಡಿಪ್ಲೊಮಾ ಹೋಲ್ಡರ್ಸ್ಗೆ. ಹಾಗಾಗಿ ಅದರ ಜೊತೆಗೆ ಅವರಿಗೆ ಕೌಶಲ್ಯ ಕೊಡಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಲಹೆ ಆಗಿರೋದ್ರಿಂದ ನಾವು ಯುವ ನಿಧಿ ಪ್ಲಸ್ ಅಲ್ಲೂ ಕೂಡ ಇವತ್ತು ಅನೇಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಸ್ಕೀಮ್ಸನ್ನು ಮಾಡ್ತೀವಿ. ಇಂಡಸ್ಟ್ರಿಯಲ್ ಲಿಂಕೇಜ್ ಆಗಿರ್ಬೋದು, ಕಲಿಕೆ ಜೊತೆ ಕೌಶಲ್ಯ ಆಗಿರ್ಬೋದು, ಫ್ಯೂಚರ್ ಸ್ಕಿಲ್ಸ್ ಆಗಿರ್ಬೋದು, DDU GKY ಆಗಿರ್ಬೋದು, ಅನೇಕ ಒಂದು ಸ್ಕೀಮ್ಸಲ್ಲಿ ನಾವು ಇವರಿಗೆ ಅಡಿಷ್ನಲ್ ಸ್ಕಿಲ್ ಕೊಡೋದಕ್ಕೆ, ಅವರಿಗೆ ಎಂಪ್ಲಾಯಬಿಲಿಟಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮತ್ತು ಜೊತೆಗೆ ನಮ್ಮ ಎಲ್ಲ ITI ಕಾಲೇಜ್ಗಳನ್ನು ಮೇಲ್ದರ್ಜೆಗೇರಿಸೋದಕ್ಕೆ ನಾವು ಕೂಡ ನಮ್ಮ ಇಲಾಖೆಯಿಂದ ಪ್ರಯತ್ನ ನಡೀತಾ ಇದೆ. ಜೊತೆಗೆ ನಮ್ಮ ಎಲ್ಲ GTTCಸಲ್ಲಿ ಅತಿ ಹೆಚ್ಚು, ಯಾಕಂದರೆ ಗೌರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟ್ರಲ್ಲಿ ಸುಮಾರು 36 ಕಾಲೇಜ್ ಇತ್ತು. ನಾವು 2 ವರ್ಷದಲ್ಲಿ ಸುಮಾರು 8 ಕಾಲೇಜಸನ್ನು ಆ್ಯಡ್ ಮಾಡೋಕ್ಕೆ ಈಗಾಗಲೇ ಸರ್ಕಾರಿ ಆದೇಶ ಆಗಿದೆ. ನಾವು ಯಾಕೆ GTTCಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅಂದರೆ, ಇದರಲ್ಲಿ 100% ಪ್ಲೇಸ್ಮೆಂಟ್ ಆಗುತ್ತೆ. ಯಾರು GTTCಯಲ್ಲಿ ಓದಿ ಅವ್ರು ಡಿಪ್ಲೊಮಾ ಕಂಪ್ಲೀಟ್ ಮಾಡ್ತಾರೆ, ಅವ್ರಿಗೆ 100% ಪ್ಲೇಸ್ಮೆಂಟ್ ಆಗುತ್ತೆ. ಅದಕ್ಕೆ ಇದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡೋದಕ್ಕೆ. ಮತ್ತು ಜೊತೆಗೆ KGDTI ಅಂದರೆ ಜರ್ಮನ್ ಟೆಕ್ನಾಲಜಿ ಒಂದು ಟ್ರೈನಿಂಗ್ ಸೆಂಟರ್ ಕೂಡ ಮಾಡ್ತಾ ಇದ್ದೀವಿ ಸುಮಾರು 8 ಕಡೆ. ಅದರಿಂದ ಕೂಡ 70% ಎಂಪ್ಲಾಯಬಿಲಿಟಿ ಇದೆ. ಹಾಗಾಗಿ ಅದಲ್ಲದೆ ನಾವೊಂದು ಇಂಟರ್ನ್ಯಾಷನಲಿ ಏನು ನಮ್ಮ ಬೇರೆ ಬೇರೆ ದೇಶದಿಂದ ಬೇಡಿಕೆ ಬರ್ತಾ ಇದೆ. ಯಾಕಂದರೆ ಕರ್ನಾಟಕ
ಒಂದು ಪ್ರಗತಿಪರವಾಗಿರ್ತಕ್ಕಂಥ ರಾಜ್ಯವಾದ ಕಾರಣ ಇಲ್ಲಿ ಬೇರೆ ದೇಶಗಳಿಂದ ಜರ್ಮನಿ ಆಗಿರ್ಬೋದು, ಸ್ಲೋವಾಕಿಯಾ ಆಗಿರ್ಬೋದು, ಅಥವಾ ಜಪಾನ್, ಇಟಾಲಿ ಎಲ್ಲ ಕಡೆಯಿಂದ ನಮಗೆ ಸ್ಕಿಲ್ಡ್ ಮ್ಯಾನ್ ಫೋರ್ಸ್ ಬೇಕು ಅಂತ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಒಂದು ಇಲ್ಲಿ ನಮ್ಮ IMCK ಅಂತ ಹೇಳಿ ಒಂದು ಇಂಟರ್ನ್ಯಾಷನಲಿ ಅಂದರೆ ಪ್ಲೇಸ್ಮೆಂಟ್ ಸೆಂಟ್ರನ್ನು ಮಾಡ್ತಾ ಇದ್ದೀವಿ. ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಅವ್ರಿಗೆ ಉದ್ಯೋಗ ಕೊಡಿಸೋದಕ್ಕೆ ಕೂಡ, ಮತ್ತು ಜೊತೆಗೆ ಸ್ಟಡಿ ಅಬ್ರಾಡ್ ಅಂದರೆ ನಮ್ಮ ಮಕ್ಕಳು ಭಾಳಷ್ಟು ಜನ ಬೇರೆ ದೇಶದಲ್ಲಿ ಓದೋಕ್ಕೆ ಹೋಗ್ತಾರೆ. ಅವರು ಭಾಳಷ್ಟು ಸಾರಿ ಪ್ರೈವೇಟ್ ಆಪ್ರೇಟರ್ಸ್ ಮುಖಾಂತರ ಹೋಗಿ ಅವ್ರಿಗೆ ಮೋಸ ಆಗುತ್ತೆ. ಹಾಗಾಗಿ ಗೌರ್ಮೆಂಟ್ ಪ್ಲ್ಯಾಟ್ಫಾರ್ಮಲ್ಲಿನೇ ನಾವು ಬೇರೆ ಬೇರೆ ಯೂನಿವರ್ಸಿಟಿ ಜೊತೆ ಕೊಲಾಬ್ರೇಷನ್ ಮಾಡಿ ನಮ್ಮ ಮಕ್ಕಳಿಗೆ ಬೇರೆ ದೇಶದಲ್ಲಿ ಓದೋದಕ್ಕೆ ಫೆಸಿಲಿಟೇಟ್ ಮಾಡೋದಕ್ಕೂ ಕೂಡ IMCK ಇವತ್ತು ಸಹಕಾರ ಕೊಡ್ತಾ ಇದೆ. ಹಾಗಾಗಿ ಮತ್ತೆ ನಾವು ಇಂಟರ್ನ್ಯಾಷನಲಿ ನಾವು ಉದ್ಯೋಗ ಮೇಳಗಳನ್ನು ಮಾಡಿದ್ವಿ. ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥ ಉದ್ಯೋಗ ಮೇಳದಲ್ಲಿ ಸುಮಾರು 45,000 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಕಲಬುರಗಿಯಲ್ಲಿ 12,000, ಮತ್ತು ಬೇರೆ ಬೇರೆ ಈಗ ನೆಕ್ಸ್ಟ್ ಮೈಸೂರಲ್ಲಿ ಮಾಡ್ತಾ ಇದ್ದೀವಿ. ಇದರಿಂದ ಅನೇಕ ಜನ ಮಕ್ಕಳಿಗೆ ಅವರಿಗೆ ಎಕ್ಸ್ಪೋಜರ್ ಆಗ್ತಾ ಇದೆ, ಅವರಿಗೆ ಅವಕಾಶಗಳು ಸಿಗ್ತಾ ಇವೆ, ಮತ್ತು ಎಂಪ್ಲಾಯ್ಮೆಂಟು ಕೂಡ ಸಿಗ್ತಾ ಇದೆ. ಎಂಪ್ಲಾಯ್ಮೆಂಟ್ 100% ಸಿಗದೇ ಇರ್ಬೋದು, ಆದರೆ ನಮಗೆ ಮಿನಿಮಮ್ 20% ಅವರಿಗೆ ಪ್ಲೇಸ್ಮೆಂಟ್ ಅಪರ್ಚುನಿಟೀಸ್ ಸಿಗ್ತಾ ಇದೆ. ಮತ್ತು ಒಂದು ಇಂಟರ್ನ್ಯಾಷನಲಿನೂ ಕೂಡ ಒಂದು ನಾವು ಅಂದರೆ ಹೊರದೇಶದಲ್ಲಿ ಅವರಿಗೆ ಪ್ಲೇಸ್ಮೆಂಟ್ ಕೊಡಿಸೋದಕ್ಕೂ ಕೂಡ ಒಂದು ಜಾಬ್ ಫೇರನ್ನು ಮಾಡ್ತಾ ಇದ್ದೀವಿ. ಇವೆಲ್ಲ ಕಾರ್ಯಕ್ರಮಗಳು ನಮ್ಮ 2 ಇಲಾಖೆಯಿಂದ ನಡೀತಾ ಇವೆ. ಹಾಗಾಗಿ ಮುಂದೆ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ 2 ಇಲಾಖೆಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಇನ್ನೂ ಅನೇಕ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಲಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆ ಆಗಲಿ, ಮತ್ತು ನಮ್ಮ ಇವೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗೆ ನಾವು ಈಗಾಗಲೇ ಅನೇಕ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸನ್ನು ಎಸ್ಟಾಬ್ಲಿಷ್ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಯುವ ನಿಧಿಯಲ್ಲಿ ಆನ್ಬೋರ್ಡ್ ಆಗಿರ್ತಕ್ಕಂಥ ಎಲ್ರಿಗೂ ಸ್ಕಿಲ್ ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಇಲಾಖೆಯಿಂದ ಆಗ್ತಾ ಇದೆ. ನಮಸ್ಕಾರ.